ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಗಂಗಾವತಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ, ನಗರಸಭೆ, ಪೊಲೀಸ್ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೊಪ್ಪಳ ವಿಭಾಗ ಗಂಗಾವತಿ ಘಟಕ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬಸ್ ನಿಲ್ದಾಣ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಉದ್ಘಾಟನೆಯನ್ನು ಗೌರವಾನ್ವಿತ ಸದಾನಂದ ನಾಗಪ್ಪ ನಾಯ್ಕ್, 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಗಂಗಾವತಿ ಇವರು ನೆರವೇರಿಸಿದರು. ಗೌರವಾನ್ವಿತ ರಮೇಶ್ ಗಾಣಿಗೇರ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಸಿ ಸಮಿತಿ ಗಂಗಾವತಿ, ಗೌರವಾನ್ವಿತ ನಾಗೇಶ್ ಪಾಟೀಲ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಸಿದ್ದಲಿಂಗಪ್ಪ ಗೌಡ ಪಾಟೀಲ್, ಪೊಲೀಸ್ ಉಪವಿಭಾಗ ಅಧಿಕಾರಿಗಳು ವೆಂಕಟೇಶ್ ಎಂ, ವಿಭಾಗೀಯ ನಿಯಂತ್ರಣಾಧಿಕಾರಿ ಕರ್ನಾಟಕ ರಕ್ಷಣಾ ಸಾರಿಗೆ ನಿಗಮ ಕೊಪ್ಪಳ ಆರ್ ವಿರೂಪಾಕ್ಷ ಮೂರ್ತಿ, ಪೌರಾಯುಕ್ತರು, ನಗರಸಭೆ ಶರಣಬಸಪ್ಪ ನಾಯ್ಕ, ಅಧ್ಯಕ್ಷರು, ವಕೀಲರ ಸಂಘ ರಾಜಶೇಖರ್ ಅಣ್ಣಿಗೇರಿ, ವ್ಯವಸ್ಥಾಪಕರು ಕರ್ನಾಟಕ ರಕ್ಷಣಾ ಸಾರಿಗೆ ಘಟಕ ಗಂಗಾವತಿ ಪ್ರಕಾಶ್ ಮಾಳೆ, ಪೊಲೀಸ್ ಇನ್ಸ್ಪೆಕ್ಟರ್ ನಗರ ಠಾಣೆ ಪ್ರಕಾಶ್ ಎಂ ಕುಸುಬಿ, ಉಪಾಧ್ಯಕ್ಷರು ವಕೀಲರ ಸಂಘ ಎಚ್ಎಂ ಮಂಜುನಾಥ್, ಕಾರ್ಯದರ್ಶಿ ವಕೀಲರ ಸಂಘ ಗಂಗಾವತಿ, ನಿಕಟಪೂರ್ವ ವಕೀಲರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮುಸಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.